ಹಲೋ ಹಲೋ, ಕೇಳಿಸ್ತೈತೇನ್ ಪಾಪ? ಹಲೋ, ಕೇಳಿಸ್ತಿಲ್ವೇನಲ್ಲ ಸುರೇಶ? ಸುರೇಶ? ಹ್ಞೂ ಕೇಳಿಸ್ತೈತಿ ಹೇಳಮ್ಮ. ಹೇಳು, ಏನು ಫೋನ್ ಮಾಡಿದ್ದು? ಚೆನ್ನಾಗಿದೆಯೇ? ಹ್ಞೂ, ನಾವೆಲ್ಲ ಚೆನ್ನಾಗಿದ್ದೀವಪ್ಪ. ನೀನ್ ಚೆನ್ನಾಗಿದ್ದೀಯನ್ ಪಾಪ? ಹಾ, ಏನ್ ಮಾಡ್ತಿದ್ದೆ? ಅಲ್ಲ ಉಂಡೆ? ಹ್ಞೂ ಕಣಮ್ಮ, ಇವಾಗಿನ ಉಂಡು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಯಾಕಮ್ಮ ಫೋನ್ ಮಾಡಿದ್ದು? ಅಪ್ಪ ಚೆನ್ನಾಗೈತೆ? ಹ್ಞೂ ಚೆನ್ನಾಗೈತಪ್ಪ. ಅಲ್ಲ ಹಬ್ಬ ನಾಳೆಕಿಲ್ ನಾಡ್ದು ಮಂಗಳವಾರ, ಅದಕ್ಕೆ ಯಾವಾಗ ಬತ್ತೀಯ ಅಂತಾನ ಫೋನ್ ಮಾಡಿದೆ. ನಿಮ್ಮ ಅಪ್ಪ ಹೇಳ್ತು ಆ ಹುಡುಗಿ ಯಾವಾಗ ಬತ್ತೈತೆ ಫೋನನ ಮಾಡಕ್ಕಿಲ್ವೇ ಅಂತ ಅದಕ್ಕೆ ಈ ಮಂಜಿದ್ದ ನಿಮ್ಮ ಅಣ್ಣನ ಮಗ ಅವನ ಕೂಟೆ ಫೋನ್ ಮಾಡಿಸ್ತೆ. ಯಾವಾಗ ಬತ್ತೀಯ ಹಬ್ಬಕ್ಕೆ ನೀನು? ಯಾವಾಗ ಮಂಗಳವಾರನೇ ಹಬ್ಬ? ಹ್ಞೂ ಕಣ್ ಪಾಪ, ಮಂಗಳವಾರ. ಯಾಕೆ ನಿನಗೆ ಗೊತ್ತಿಲ್ವೇ? ಅಯ್ಯೋ, ನಮ್ಗೆಲ್ಲಿ ಗೊತ್ತಾಗುತ್ತಮ್ಮ. ಎದ್ದೇಸ್ಗೆ ಎದ್ದು ತಿಂಡಿ ತಿಂಬೋದು, ಕೆಲ್ಸಕ್ಕೆ ಹೋಗೋದು, ತಿರುಗಿ ಬಂದು ತಿರ್ಗೊಂಡು ಮನೆ ಕೆಮ್ಮೋದು ಅಷ್ಟೇನೆ. ಬೆಂಗಳೂರು ಜೀವನ ಏನು ಹೇಳ್ತೀವಿ ಹೇಳು? ಯಾವ ಹಬ್ಬ ಅಮ್ಮಂಗಿಲ್ಲ, ಏನೂ ಇಲ್ಲ. ಕೆಲ್ಸಕ್ಕೆ ಹೋಗ್ಬೇಕು, ಬರಬೇಕು, ಮನೆ ಕೇಳಬೇಕು ಅಷ್ಟೇನೆ. ಹ್ಞೂ ಸರಿ, ಇವಾಗ ಯಾವಾಗ ಬತ್ತಿ ಹೇಳು? ನಿಮ್ಗೆ ರಜೆ ಕೊಟ್ಟಿಲ್ಲ ಹಬ್ಬಕ್ಕೆ? ಹ್ಞೂ, ನನ್ನ ಫ್ರೆಂಡ್ಗಳೆಲ್ಲ ಮಾತಾಡ್ತಿದ್ರಮ್ಮ, ಯುಗಾದಿ ಹಬ್ಬಕ್ಕೆ ಒಂದೇ ಒಂದು ದಿವಸ ರಜಾ ಕೊಟ್ಟವ್ರೆ, ಎಲ್ಲಿ ಊರಿಗೆ ಹೋಗೋಕ್ಕಾಗಲ್ಲ ಅಂತ ಮಾತಾಡ್ತಿದ್ರು. ಒಂದು ದಿವಸ ಕೊಟ್ಟಿರ್ಬೇಕೇನಮ್ಮ ಅಷ್ಟೇನೆ. ಒಂದೇ ದಿವಸನೇ ರಜೆ ಕೊಟ್ಟಿರೋದು? ಅಯ್ಯೋ ರಾಮ, ನೀನು ಒಂದ್ 2-3 ದಿವಸ ಹಾಕೊಂಡು ಬಾರ್ ಪಾಪ ಹಬ್ಬಕ್ಕೆ. ಹಂಗ ನಾಳಿಕೆ ಬೈನಾಗ ಬಂದ್ಬಿಡು. 4ನೇ ದಿವಸ ಕೆಲಸ ಮುಗಿಸ್ಕೊಂಡು ಬಾ. ಸಾಯಂಕಾಲ 5 ಗಂಟೆ ಹಂಗೆ ಗೊತ್ತಿರೋನು ಬತ್ತೀಯ ಇಲ್ಲಿಗೆ. ಇಲ್ಲ ಕಣಮೋ, ಅಯ್ಯೋ ಬರೋಕ್ಕಾಗಲ್ಲ. ನಾವಿರೋದು ಎಲೆಕ್ಟ್ರಾನ್ ಸಿಟಿಯಾಗಿ. ಸಾಯಂಕಾಲ ಹತ್ತಿರೆ ಆ ತಿರ್ಗ ಅಲ್ಲಿಗೆ ಬರೋ ಒಟ್ಟೊತ್ತಿಗೆ ಅಷ್ಟೇನೆ ಬೆಳಗಿನ ಜಾವ ಆಗ್ಬಿಡುತ್ತೆ. ಯಾಕಂದ್ರೆ ಹಬ್ಬ ಅಂತ ಹೇಳಿ ಬಸ್ಗಳೆಲ್ಲ ಫುಲ್ ರಶ್ ಆಗಿರ್ತವೆ. ಬರೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ಬಂದು ಅಲ್ಲಿ ಹಬ್ಬ ಮಾಡ್ಕೊಂಡು ತಿರ್ಗಾ ಓಡ್ ಬರಬೇಕು. ಒಂದೇ ದಿವಸ ರಜೆ ಇರೋದು, ಅದಕ್ಕೆ ಹಬ್ಬಕ್ಕೆ ಬರಲ್ಲ, ಏನೂ ಇಲ್ಲ. ಇನ್ನು ಯಾವಾಗ ರಜಾ ಕೊಟ್ಟಾಗ ಬತ್ತೀನಿ ಹೇಳು. ಬರಲ್ಲ ನಾನು ಹಬ್ಬಕ್ಕೆ. ಬರಲ್ಲ? ಅಲ್ಲ, ನೀನೊಂದ್ ದಿವಸ ಹಾಕೊಂಡು ಬಾರ್ ಪಾಪ. ಮಂಗಳವಾರ ಒಂದ್ ದಿವಸ ಅವ್ರು ರಜಾ ಕೊಟ್ಟೇವ್ರೇನ, ಬುಧವಾರ ಒಂದ್ ದಿವಸ ರಜಾ ಕೇಳ್ಕೊಂಡು ಬಾ. ಏನು ಆಗಲ್ಲ, ವರ್ಷಕ್ಕೊಂದು ಹಬ್ಬ ಮಾಡ್ತೀವಿ. ಬರಲ್ಲ ಅಂತೀಯಲ್ ಪಾಪ. ಹೋಗತ್ಲಾಗಿ ಅದೇ ಅಂತ ಕೆಲ್ಸನೋ ಏನೋ? ಇಲ್ಲ ಕಣಮೋ, ಈಗೆಲ್ಲನ ಒಬ್ರಿಗೆ ರಜಾ ಕೊಟ್ರೆ ಎಲ್ಲರೂ ರಜಾ ಕೇಳ್ತಾರೆ ಅಂತ ಹೇಳಿ ರಜಾ ಕೊಡಲ್ಲ ಅಂತ ಹೇಳಿರೋ ನಮ್ಮ ಸೂಪರ್ವೈಸರ್. ನಾನು ಹಂಗೂ ಒಂದೇ ಒಂದು ದಿವಸ ಕೊಡಿ ಸರ್, ಬುಧವಾರ ಒಂದು ದಿವಸ ಬಂದ್ಬಿಡ್ತೀನಿ, ಗುರುವಾರ ಬೆಳಗ್ಗೆ ಕೆಲಸಕ್ಕೆ ಅಂತಾನೆ. ಆಗದೇ ಇಲ್ಲ ಅಂತಂದ್ರು. ಹೋಗತ್ತ ಅದೇ ಅಂತ ಕೆಲ್ಸನೋ ಏನೋ ಕಾಣ ಪಾಪ. ಹಬ್ಬದಾಗ ಅಡೆದಾಗ ಬರೋದೇ ಇಲ್ಲ. ನೀನು ರಜಾ ಕೊಟ್ಟಿಲ್ಲ ಅಂತ ಹೋಗತ್ತ. ಸುಮ್ಮನೆ ಬಾತ್ಲಾಗಿ ಯಾವ್ದಾನ ಬೇರೆ ಕೆಲ್ಸಕ್ಕೆ ಹೋಗಿವೆ ಅಂತ ಹಬ್ಬ ಮುಗಿಸ್ಕೊಂತೀರ 1-2 ದಿವಸ ಇದ್ದು. ಅಯ್ಯೋ ಇಲ್ಲ ಕಣಮೋ, ಕೆಲಸ ಏನೋ ಬಿಡೋದು ಸುಲಭ. ಕೆಲಸ ಬಿಟ್ಟು ಬಂದು ತಿರ್ಗಾ ಏನಾದ್ರೂ ಬೆಂಗಳೂರಿಗೆ ಹೋಗಿ ಕೆಲಸ ಹುಡುಕ್ತೀವಿ ಅಂದರೆ 1 ತಿಂಗಳಾದ್ರೂ ಕೆಲಸ ಸಿಗಲ್ಲ. ಆಮೇಲೆ ರೂಮ್ ಬಾಡಿಗೆ, ಮೊಬೈಲ್ ಕರೆನ್ಸಿ, ಅಡುಗೆ ಮಾಡ್ಕೊಂಬಕ್ಕ ರೇಷನ್ ತರಕ್ಕೂ ಯಾವ್ದಕ್ಕೂ ದುಡ್ಡು ಇಲ್ದಂಗೆ ಆಗುತ್ತೆ. ಬೇಡ ಸುಮ್ಮನಿರು. ಹೋದ ವರ್ಷ ಹಿಂಗೇನೆ ಕೆಲಸ ಬಿಟ್ಟು ಊರಿಗೆ ಬಂದಿದ್ನಲ್ಲ, ತಿರ್ಗಾ ಹೋಗಿ ಕೆಲಸ ಹುಡುಕ್ಯಮ್ಮ ಅಷ್ಟೊತ್ತಿಗೆ 2-3 ತಿಂಗಳಾಯ್ತು. ಈಗಲೂ ಹಂಗೇನೆ ಬಂದರೆ ಅಷ್ಟೇನೆ, ತಿರ್ಗಾ ಕೆಲಸ ಸಿಗೋ ಒಟ್ಟೊತ್ತಿಗೆ 2-3 ತಿಂಗಳಾಗುತ್ತೆ. ನಾನು ಬರೋಲ್ಲ, ಏನೂ ಇಲ್ಲ. ನೀವೇ ಮಾಡ್ರಿ ಹಬ್ಬನ, ಯಾವಾಗನ ಬತ್ತೀನತ್ಲಾಗಿ. ಅಯ್ಯೋ ಹೋಗಪ್ಪ ಅತ್ಲಾಗೆ. ಅದೇನ್ ಬೆಂಗಳೂರು ಜೀವನನೋ ಏನೋ. ಒಂದ್ ಯುಗಾದಿ ಹಬ್ಬ ಅಂಬಲ್ಲ, ಮಾರ್ನಮಿ ಅಂಬಲ್ಲ, ಯಾವಾಗ್ಲೂ ಕೆಲಸ ಅಂತೀರಂಗೇನಿ. ನಮ್ಗಂತೂ ನಮ್ಮ ಹುಡುಗರು ಬರ್ಲಿಲ್ವಲ್ಲ, ವರ್ಷಕ್ಕೊಂದು ಹಬ್ಬ ಅಂತಾನ ನಮ್ಗದೇ ಮನಸ್ನ ಕೊರೆಯುತ್ತೆ. ನಿಮ್ಮ ಅಪ್ಪ ಇನ್ನು ಹೇಳ್ತು, ಫೋನ್ ಮಾಡು ಬರ್ಲಿ, ಆ ಹುಡ್ಗ ಬತ್ತೈತೋ ಇಲ್ವೋ ಅಂತಾನ. ಅದಕ್ಕೆ ನಾನು ಮಾಡಿನಪ್ಪ. ನೀನ್ ನೋಡಿರ್ ಬರಲ್ಲ ಅಂತೀಯಲ್ ಪಾಪ. ಒಂದೇ ದಿವಸ ಆಗ್ಲೇಳು ಬಂದು ಹೋಗತ್ಲಾಗೆ ತೀರಾನ. ಇಲ್ಲ ಕಣಮೋ, ಒಂದೇ ದಿವಸ ರಜಾ ಕೊಟ್ಟಿರೋದು, ಒಂದು ದಿವಸದಾಗೆ ಬಂದು ಹೋಗೋಕ್ಕಾಗಲ್ಲ. ಬರೋಕೆ ಆಗಲ್ಲ. ಬಸ್ಗಳು ಬೇರೆ ರಶ್ ಆಗಿರ್ತವೆ ಇವಾಗ, ಅದಕ್ಕೆ ಬರೋಕ್ಕೂ ಆಗಲ್ಲ. ಅದಕ್ಕೆ ಬರೋ ಅಷ್ಟೊತ್ತಿಗೆ ಬೆಳಗಿನ ಜಾವ 4-5 ಗಂಟೆ ಆಗುತ್ತೆ. ಬಂದು ನಾವು ಹಬ್ಬ ಮುಗಿಸ್ಕೊಂಡು ತಿರ್ಗಾಲೆ ಬೈನಾಗ ತಿರ್ಗಿ ವಾಪಸ್ ಬರಬೇಕು ಅಂದರೆ ಆಗಲ್ಲಮ್ಮ, ನನ್ನ ಕೈಯಾಗೆ ಸಾಕಾಗೋಗುತ್ತೆ. ತಿರ್ಗಿ ಇಲ್ಲಿಗೆ ಬಂದು ಕೆಲ್ಸಕ್ಕೆ ಹೋಗೋಕ್ಕೂ ಆಗಲ್ಲ. ಮೈ ಕೈಯೆಲ್ಲ ನೋವ್ತೈತಿ ಬಸ್ದಾಗೆ ನಿಂತ್ಕೊಂಡು ಬಂದು ಬರಲ್ಲ, ಏನೂ ಇಲ್ಲ. ಬಿಡು, ನೀವೇ ಮಾಡ್ರಿ ಹಬ್ಬನ. ಇನ್ನೊಂದು ಸರಿ ಯಾವಾಗ ನಾನು ಒಂದು 2-3 ದಿನ ರಜಾ ಕೊಟ್ಟಾಗ ಬರ್ತೀನಿ. ಅಯ್ಯೋ ಹೋಗತ್ಲಾಗೆ ಇನ್ನೇನು ಮಾಡ್ತೀಯಪ್ಪ. ನಮಗೆ ನಮ್ಮ ಹುಡುಗರು ಬರ್ಲಿಲ್ವಲ್ಲ ಹಬ್ಬಕ್ಕೆ ಅಮ್ಮಂಗ ಆಗುತ್ತೆ. ನೀವು ನೋಡಿ ರಜಾ ಕೊಟ್ಟಿಲ್ಲ ಅಂತೀರ, ಅದೇ ಅಂತ ಕೆಲಸನೋ ಏನು? ಸರಿಯಪ್ಪ. ಸರಿ ಕಣಮ್ಮ, ನನಗೆ ಟೈಮ್ ಆಯ್ತು, ಕೆಲ್ಸಕ್ಕೆ ಹೋಗ್ಬೇಕು. ಫೋನ್ ಇಡ್ತೀನಿ ಹಂಗೆ. ಸರಿ ಇಡಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ. ನಿಮ್ಮ ಅಪ್ಪ ಬಂದಾಗ ಹೇಳ್ತೀನಿ, ಬರಲ್ಲ ಅಂದ ರಜಾ ಕೊಟ್ಟಿಲ್ವಂತೆ ಅಂತಾನೆ. ಇಡು. ಏನ್ ಗುಣಕಯ್ಯ, ಯಾರು ಸುರೇಶ್ನೇ ಫೋನ್ ಮಾಡಿದ್ದು? ಕಣೆ ಲಸ್ಮಕ್ಕ, ಯುಗಾದಿ ಹಬ್ಬ ಅಲ್ವೇ, ಯಾವಾಗ ಬತ್ತಿ ಪಾಪ ಅಂತ ಹೇಳಿ ಫೋನ್ ಮಾಡಿದ್ದೆ. ಆದ್ರೆ ಆ ಹುಡುಗಿಗೆ ರಜಾನೇ ಕೊಟ್ಟಿಲ್ವಂತೆ. ಒಂದೇ ಒಂದು ದಿವಸ ರಜಾ ಕೊಟ್ಟೇವ್ರಂತೆ. ಬಂದು ಹೋಗೋಕ್ಕಾಗಲ್ಲ ಕಣಮ್ಮ, ದೂರ, ಸ್ಯಾಣೆ ದೂರ, ಬಸ್ ಬೇರೆ ರಶ್ ಆಗಿರ್ತವೆ, ಬರಲ್ಲ ಏನೂ ಇಲ್ಲ ಅಂತ ಹೇಳಿ ನಮ್ಮ ಹೋಗತ್ಲಾಗಿ. ನಮ್ಗಂತೂ ಬೇಜಾರಾಗ್ತೈತಮ್ಮ. ನಮ್ಮ ಹುಡುಗಂತೂ ಯಾವ ಹಬ್ದಾಗೂ ಬರಲ್ಲ. ರಜಾ ಕೊಟ್ಟಿಲ್ಲ ಅಂತಾನೆ. ಹಂಗೆ ಕಣ್ಗುಣಕಯ್ಯೋ ಬೆಂಗಳೂರವ್ರ ಜೀವನ. ಯಾವ ಹಬ್ದಾಗ ದೇವ್ರನಾಗು ಬರ್ಬೇಕು ಅಂದಾಗ ರಜಾ ಕೊಡಲ್ಲ ಅವರು. ಹಂಗೇನಾದ್ರೂ ನಾವು ಹೇಳ್ದೆ ಕೇಳ್ದಲೆ ಬಂದ್ಬಿಟ್ರೆ ಕೆಲ್ಸದಿಂದಾನೆ ಕಿತ್ತಾಕ್ಬಿಡ್ತಾರೆ. ತಿರ್ಗಾ ಕೆಲಸ ಹುಡುಕಿ ಔಷಧಿಗೆ 2-3 ತಿಂಗಳೇ ಆಗುತ್ತೆ. ನಮ್ಮ ಹುಡ್ಗನು ಹಂಗೆ ಅಂತೂ
ಹಂಗೆಲ್ಲ ಬರೋಕ್ಕಾಗಲ್ಲ ಕಣಮ್ಮ. ಹಂಗೆ ನಾನು ಕೇಳ್ದೆ ರಜಾ ಕೇಳ್ದೆ ಬಂದ್ರೆ ಕೆಲಸದಿಂದ ತೆಗ್ದಾಕ್ತಾರೆ. ತಿರ್ಗಿ ಕೆಲಸ ಹುಡುಕಿ ಮತ್ತೆ ಕಷ್ಟ, ಕೆಲಸ ಸಿಗೋದು ಇಲ್ಲ ಜಲ್ದಿ ಇವಾಗ. ಅದಕ್ಕೆ ನಾನು ಬರಲ್ಲ, ನೀವೇ ಹಬ್ಬ ಮಾಡ್ಕೇಳ್ರಿ ಅಂತ ಅಂತು ನಮ್ಮ ಹುಡುಗ. ಹೋಗತ್ಲಾಗಿ ಅಲ್ಲ ತುಂಬ್ದಂತ ಹಬ್ಬದಾಗೆ ಮಕ್ಳಿಲ್ಲ ಅಂತಂದ್ರೆ ಬೇಜಾರಾಗುತ್ತಮ್ಮ ಹೇಳತ್ತ. ಏನು ಕೆಲಸನೋ ಏನೋ ನಾನು ಹೇಳ್ತೀನಿ, ಇಲ್ಲೇ ಯಾವ್ದಾನ ಒಂದು ಕೆಲಸ ನೋಡ್ಕೊಂಡು ಹೋಗ್ ಪಾಪ ಅಂತಾನೆ. ಹೋಗಮ್ಮ ನಂಗೆ ಇಲ್ಲಿ ಹೋಗಕ್ಕಾಗಲ್ಲ, ಇಲ್ಲೆಲ್ಲ ಕೆಲಸ ಅಡ್ಜಸ್ಟ್ ಆಗಲ್ಲ ಅಂತಾನೆ. ಏನು ಮಾಡಕ್ಕಾಗಲ್ಲ ಗುಂಡನ್ ಹಾಕ. ಬೆಂಗಳೂರಿಗೆ ಹೋಗಿ ಕೆಲಸ ಮಾಡೋರ್ದು ಎಲ್ರದ್ದು ಹಿರೇ ಹಣೆ ಬರ. ಯಾರು ಯಾವಾಗ ಬೇಕೋ ಅವಾಗ ಊರಿಗೆ ಬರ್ಲಿಕ್ಕೆ ಆಗೋದೇ ಇಲ್ಲ. ಯಾಕೆಂದ್ರೆ ಅವರು ರಜಾನೆ ಕೊಡಲ್ವಲ್ಲ ಫ್ಯಾಕ್ಟ್ರಿಲಿ. ಒಂದು ಯಾರಾದ್ರೂ ಸತ್ತಿದ್ದಾರೆ ಅಂತ ಅಂದ್ರೂ ಸತ್ತಿದಾರೋ ಇಲ್ವೋ ಸುಳ್ಳು ಹೇಳ್ತೀರಾ? ಪ್ರೂಫ್ ತೋರಿಸಿ ಅಂತ ಕೇಳ್ತಾರೆ ಕೆಲವರು ಸೂಪರ್ವೈಸರ್ಗಳು. ಅಂತ ಕೆಲಸ ಕೂಲಿ ಮಾಡ್ಕೊಂಡು ತಿಂದ್ರು ಬೇಡ ಅನ್ಸುತ್ತಮ್ಮ ನನಗೆ. ನೀನ್ ಹಂಗಂತೀಯಮ್ಮ. ಈಗಿನ ಹುಡುಗರು ಕೂಲಿ ಹೋಗಕ್ ಇಷ್ಟ ಪಡಲ್ಲ. ಕೂಲಿ ಹೋದ್ರೆ ಅವಮಾನ ಅಂತ ತಿಳ್ಕೊಂತಾರೆ. ಅದಕ್ಕೆ ಅತ್ಲಾಗೆ ಎಲ್ಲ ಅತ್ಲಾಗೆ ಕಾಣದೂರ್ನಾಗೆ ಬೆಂಗಳೂರಾಗೆ ಹೆಂಗೋ ಇರ್ತಾರೆ ಅತ್ಲಾಗೆ. ಬೆಂಗಳೂರು ಜೀವನ ತುಂಬಾ ಕಷ್ಟಗಳು ಹಾಕ. ಮದ್ವೆ ಆಗಿದೆ ಏನೋ ಪರವಾಗಿಲ್ಲ, ಆದ್ರೆ ಬ್ಯಾಚುಲರ್ ಹುಡುಗರ್ದು ಅಂತೂ ತುಂಬಾ ಕಷ್ಟ. ಅಡಿಗೆ ಮಾಡ್ಲಿಕ್ಕೆ ಯಾರು ಇರಲ್ಲ, ಬಟ್ಟೆ ಒಗೆಯಕ್ಕೆ ಯಾರು ಇರಲ್ಲ. ಕೆಲ್ಸಕ್ಕೆ ಹೋಗ್ಬೇಕು, ಅಲ್ಲಿ ಅವ್ರ ಹತ್ರ ಬಯಸ್ಕೋಬೇಕು, ಮನೆಗೆ ಬಂದು ಮತ್ತೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕು. ಅಯ್ಯೋ ಬೇಡ, ತುಂಬಾ ಕಷ್ಟ ಜೀವನ ಬೆಂಗಳೂರು ಜೀವನ. ಹಳ್ಳಿಲೇ ಪರವಾಗಿಲ್ಲ ಗುಂಡದ ಹಾಕ. ಹ್ಞೂ ಕಣೆ ಬಾನು, ನಮ್ಮ ಹುಡ್ಗಂತೂ ಸಣ್ಣಕ್ಕಾಗೈತಿ. ಅಲ್ಲಿ ಉಮ್ತೀಯೋ ಇಲ್ವೋ ಅಂತಂದ್ರೆ ಉಮ್ತೀನಿ ಕಣವೋ. ಏನು ಮಾಡೋದು, ಯಾವಾಗ ಅಂದ್ರೆ ಅವಾಗ ಉಮ್ತೀವಿ. ಎದ್ದೆಸ್ಕೆಲೆ ಅಂದ್ರೆ ಎದ್ದೆಸ್ಕೆಲೆ ಉಂಡು ಹೋಗ್ಬೇಕು. ರಾತ್ರಿ 11-12 ಗಂಟೆ ಆಗುತ್ತೆ ರೂಮಿಗೆ ಬರೋ ಒಟ್ಟೊತ್ತಿಗೆ. ಅವಾಗ ಉಂಡು ಮನಿಕೇಬೇಕು, ನೈಟ್ ಶಿಫ್ಟ್ ಬೇರೆ ಇರುತ್ತೆ ಅಂತ ಹೇಳುತ್ತೆ ನಮ್ಮ ಹುಡ್ಗ. ಹ್ಞೂ ಕಣ್ಗುಣಕ್ಕಯ್ಯೋ, ದೊಡ್ಡ ಓದಿರ್ತಾರಲ್ಲ, ಇಂಜಿನಿಯರ್ ಅಂತಾರೆಲ್ಲನ ಒಂದಿಟ್ಟು ಚೆನ್ನಾಗಿರ್ತಾರೆ, ಚೆನ್ನಾಗಿ ಸಂಬಳ ತಾಂತಾರೆ. ಅವರಿಗೆ ಯಾವಾಗಂದ್ರೆ ಅವಾಗ ರಜಾ ಕೊಡ್ತಾರೆ. ಆದ್ರೆ ಹಿಂಗೆ SLC PUC ITI ಇಂಥವೆಲ್ಲ ಮಾಡ್ಕೊಂಡು ಹೋಗಿರ್ತಾರಲ್ಲ, ಅವ್ರಿಗೆ ಸಣ್ಣ ಪುಂಡ ಕೆಲಸ ಮಾಡ್ಕೊಂಡಿರ್ತಾರೆ. ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡ್ಬೇಕಲ್ಲ, ಅವ್ರ ಜೀವನ ಅಂತೂ ತುಂಬಾ ಕಷ್ಟ. ಹ್ಞೂ ಕಣೆ ಲಸ್ಮಕ್ಕ, ನಮ್ಮ ಹುಡುಗನು ITI ಮಾಡ್ಕೊಂಡೈತಮ್ಮ. ITI ಮಾಡ್ಕೊಂಡೈತೆ. ಎಷ್ಟು ಒಂದು 15,000-16,000 ಸಂಬಳ ಕೊಡ್ತಾರಂತೆ. ಅದ್ರಾಗ ಒಂದು 10,000 ಉಳಿಸ್ಕೊಂತೈತಿ. ಎಲ್ಲನ ಒಂದು 5-6 ಸಾವಿರ ಖರ್ಚಾಗುತ್ತಂತೆ. ಯಾತ ಮೊಬೈಲ್ ಕರೆನ್ಸಿ ಹಾಕ್ಸ್ಕೊಂಬೋದು, ಊರಿಗೆ ಪಾರಿಗೆ ಬಂದು ಹೋದ್ರೆ ಬಸ್ ಚಾರ್ಜಿಗೆ, ಆಮೇಲೆ ಅಲ್ಲಿ ಇಲ್ಲಿ ಹೋಟ್ಲ ತಿಂತಾರಲ್ಲ. ಈಗ ಹುಡುಗರು ಎಲ್ಲ ಮಾಡ್ಕೊಂಡು ತಿಂಬಕ್ಕೆ ಆಗಲ್ಲ, ಒಂದೊಂದು ದಿವಸ ಹೋಟ್ಲಾಗ ತಿಂತೈತಂತ ನಮ್ಮ ಹುಡುಗ. ಅದಕ್ಕೇನೆ ಒಂದು 5-6 ಸಾವಿರ ಖರ್ಚಾಗುತ್ತೆ ಕಣಮ್ಮ, ಇನ್ನೊಂದು 10,000 ಉಳಿಯೋದು ಅಷ್ಟೇನೆ ಅಂತಾನೆ. ಹ್ಞೂ ಕಣ್ಗುಣಕ್ಕಯ್ಯೋ, ನನ್ನ ತಂಗಿ ಗಂಡನೂ ಬೆಂಗಳೂರಾಗೆ ಇರೋದು. ಅವರು ಅಷ್ಟೇ ಮತ್ತೀಗ ಇಂಥ ಹಬ್ಬಗಳಿಗೆ ಬರೋದೇ ಇಲ್ಲ. ಬಸ್ಗಳೆಲ್ಲ ರಶ್ ಆಗಿರ್ತವೆ, ಬರೋಕ್ಕಾಗಲ್ಲ ಅಂತೇಳಿ ಬರಲ್ಲ ಅವರು. ಅಲ್ಲೇ ಹಬ್ಬ ಮಾಡಿ ಸುಮ್ಮನೆ ಆಗ್ತಾರೆ. ಅದು ಅಲ್ದೇನೆ ರಜಾ ಬೇರೆ ಕೊಡಲ್ವಲ್ಲ, ಒಂದೇ ದಿವಸ ರಜಾ. ಅದು ಗಾರ್ಮೆಂಟ್ಸ್ನವರು ಮಾಡಿಸ್ಕೊಂಡ್ರೆ ಇನ್ನೊಂದು ದಿವಸ ಯಾವಾಗನ ಭಾನುವಾರ ಮಾಡಿಸ್ಕೊಂತಾರಂತೆ. ಗಾರ್ಮೆಂಟ್ಸೇ ಪರವಾಗಿಲ್ಲ, ಹೆಂಗೋ ಅತ್ಲಾಗೆ ಯಾವಾಗನ ಭಾನುವಾರ ಮಾಡಿಸ್ಕೊಂಡು ಹಬ್ಬದ ದಿವಸ ಒಂದ್ ದಿವಸ ಜಾಸ್ತಿ ರಜಾ ಕೊಡ್ತಾರೆ. ಮಂಗಳವಾರ ಬುಧವಾರ ರಜಾ ಕೊಟ್ಟಾರ ನನ್ನ ತಂಗಿಗೆ. ಹಂಗಂದ್ರೆ ಬರಲ್ಲ ಕಣೆ ಅಕ್ಕ. ಸುಮ್ಮನೆ ಬಂದ್ರೆ ನಮ್ಗಂತೂ ಮೈ ಕೈ ನೋವು, ಬಸ್ನಾಗೆ ಅದು ಅಲ್ಲದೆ ರಶ್ ಆಗಿರ್ತವೆ, ಬರಲ್ಲ ನಾವು. ಅಲ್ಲೇ ಹಬ್ಬ ಮಾಡ್ತೀವಿ, ಹೆಂಗೋ ಇಲ್ಲೇ ಇದ್ದ ಹಬ್ಬ ಮಾಡಿದ್ರೆ ಒಂದಿನ ರೆಸ್ಟ್ ಆದ್ರೂ ಸಿಗುತ್ತೆ ಅಂತ ಹೇಳಿಲ್ಲ ಅವಳು. ನಾನು ಹಬ್ಬಕ್ಕೆ ಬಂದ್ರೆ ಬಾರಿ ನಮ್ಮ ಊರಿಗೆ ಅಂತ ಅಂದೆ. ಇಲ್ಲ ಬರೋದೇ ಇಲ್ಲ ನಾವು ಊರಿಗೆ ಅಂತ ಅಂದ್ಲು. ನಮ್ದು ಮೈದ್ನ ಕೂಡ ಅಲ್ಲೇ ಕೆಲಸಗೆ ಮಾಡ್ತಾನೆ ಲಕ್ಷ್ಮೀ ಹಾಕ. ಏನೋ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಾನೆ. ಅವನು ಬರ್ತಾನೆ, ಬಂದ್ರೆ ವಾರಗಟ್ಲೆ ಇಲ್ಲೇ ಇರ್ತಾನೆ. ಏನಾದ್ರೂ ಹಬ್ಬ ಇದ್ದಾಗ ಬಂದು ತಿರ್ಗಾ ಅದ್ ಹೆಂಗೆ ಕೆಲಸ ತಗೋತಾರೋ ಏನೋ ಗೊತ್ತೇ ಇಲ್ಲ ಲಕ್ಷ್ಮೀ ಹಾಕ. ಹೋಗ್ಬಿಡ್ತಾನೆ ಅವನು ವಾರಗಟ್ಲೆ ಇದ್ದು. ನಿಮ್ದೇನ್ ಬಿಡಮ್ಮ, ಗ್ಯಾರೇಜಾಗೆ ಮೆಕ್ಯಾನಿಕ್ ಎಲ್ಲಾನ ಕಲ್ತಿರ್ತಾರೆ. ನಿಮ್ಮರು ಎಲ್ಲಾದ್ರೂ ಕೆಲಸ ಜಾಲ್ ಸಿಗ್ತವೆ. ಅದಕ್ಕೆ ವಾರಗಟ್ಲೆ ಇದ್ರು ಯಾರು ಹೇಳಲ್ಲ ಕೇಳಲ್ಲ. ಇಂಥ ಫ್ಯಾಕ್ಟ್ರಿಗಳಿಗೆ ಹೋಗ್ತಾರಲ್ಲ, ಫ್ಯಾಕ್ಟ್ರಿಗಳಿಗೆ ಹೋಗಾರ್ದೆ ಕಷ್ಟ. ರಜಾ ಕೊಡಲ್ಲ. ಸರಿ ಅಮ್ಮ, ಹೆಂಗ ಆಲೇನೆ ಹಬ್ಬ ಹತ್ರಕ್ಕೆ ಬಂತು. ನಾಲ್ಕು ನೆಲಕರ್ಣೆ ಮಾಡ್ಬೇಕು ಎಲ್ಲ. ಆಚೆನೆ ಲಸ್ಮಕ್ಕ ಹಬ್ಬದು ಎಲ್ಲ ಹೊಂದಿಸ್ಕೊಂಡಿ. ಎಲ್ಲ ಆದಂಗ ಆತಮ್ಮ, ಇನ್ನೇನು ಇಲ್ಲ. ಖಾರ ಸಾಂಬಾರ ಒಂದು ಹಾಕಿಸ್ಕೆ ಬರಬೇಕು. ಜಿನಿಮಂತಕ್ಕೆ ಹೋಗಿದ್ದೆ, ಕರೆಂಟ್ ಇರ್ಲಿಲ್ಲ. ಹೋಗತ್ಲಾಗೆ ಇವಾಗಂತೂ ಕರೆಂಟ್ ನೇವೆ ಕೊಡೋದೇ ಇಲ್ಲ. ಆಗ್ಲಾಗ್ಲ ತೆಗಿತಾನೆ ಹೋಗತ್ತ. ನಾನು ಅಲ್ಲಿ 2 ಸರಿ ಜಿನಿಮಂತಕ್ಕೆ ಹೋಗಿ ಬಂದಿದ್ದೀನಿ. ಅದಕ್ಕೆ ನಾನು ಒಂದು ವಾರ ಇದ್ದಂಗೆ ಹಾಕಿಸ್ಕೊಂಡಿದ್ದಮ್ಮ. ಹಿಂಗೆ ಕರೆಂಟ್ ಇರಲ್ಲ ಸರಿಯಾಗಿ ಹಬ್ದಾಗ, ಅದು ಅಲ್ಲದೆ ಜನ ಮಿಷಿನ್ ಮನೆಗೆ ಅಂತ ಹೇಳಿ ಒಂದು ವಾರ ಇದ್ದಂಗೆ ಹಾಕಿಸ್ಕೊಂಡಿದ್ದೆ ಎಲ್ಲನ. ನಂದೇನು ಎಲ್ಲ ಆತಮ್ಮ, ಯಾತು ಇಲ್ಲ. ಇನ್ನೇನು ನಾಳಿಕೆನೆಲ್ಲ ಕಣೆ ಮಾಡಿ ನಾಡ್ದು ಬೆಳಕಳ ಹಾಕದೇನೆ. ಹೆಂಗ ಬಿಡಮ್ಮ, ನೀನು ಬುದ್ಧಿವಂತೆ. ಅದಕ್ಕೆ ಮುಂದಾಗಿ ಹಾಕಿಸ್ಕೊಂಡು ಇಕ್ಕೊಂಡಿದ್ಯ. ನಾನೇನೋ ಹಾಕಿಸ್ಕೊಂಬರ್ಲಿಲ್ಲ ಅಂತಂದ್ರೆ ನಿಮ್ಮಂತಕ್ಕೆ ಬತ್ತೀನಿ. ನೀನೇ ಒಂದಿಟ್ಟು ಕೊಡು ಖಾರ ಸಾಂಬಾರನ. ತೀರಾ ಹಬ್ಬ ಆದ್ಮೇಲೆ ಹಾಕ್ಸಿ ಮೇಲೆ ಕೊಡ್ತೀನಿ ತಂದು. ಏನಾನ ಕರೆಂಟ್ ಬರ್ಲಿಲ್ಲ ಬೈಗಾಗಬಿಟ್ಟತ್ಗೆ ಅಂತಂದ್ರಿ. ನೋಡಿದ್ರಲ್ಲ ಸ್ನೇಹಿತರೆ, ಬೆಂಗಳೂರಾಗಿರೋ ಬ್ಯಾಚುಲರ್ಸ್ ಹುಡುಗರು ಜೀವನ ಎಷ್ಟು ಕಷ್ಟ ಅಂತಾನ. ಮದ್ವೆ ಆಗಿದ್ರೆ ಏನೋ ಪರವಾಗಿಲ್ಲ, ಗಂಡ ಹೆಂಡತಿ ಮಕ್ಳಿರ್ತಾರೆ, ಕಷ್ಟ ಸುಖ ಹಂಚ್ಕೊಂಬಕ್ಕೆ ಯಾರಾದ್ರೂ ಇರ್ತಾರೆ. ಆದ್ರೆ ಬ್ಯಾಚುಲರ್ ಹುಡುಗರು ಕಷ್ಟ ಯಾರ ತಗೊಂಡು ಹೇಳ್ಕೊಂಬಕ್ಕಾಗಲ್ಲ. ಹಂಗಾಗಿರುತ್ತೆ ನೋಡು. ನಮ್ ಗುಂಡಜ್ಜಿ ಮಗನು ಅಷ್ಟೇನೆ, ರಜಾ ಕೊಟ್ಟಿಲ್ಲ ಅಂತ ಹೇಳಿ ಯುಗಾದಿ ಹಬ್ಬಕ್ಕೆ ಬರಲ್ಲ ಅಂತ ಹೇಳ್ತೈತಂತೆ. ಇಂಥ ಎಷ್ಟೋ ಸಾವಿರಾರು ಬ್ಯಾಚುಲರ್ ಹುಡುಗರು ಬೆಂಗಳೂರಾಗ ಇದ್ದಾರೆ. ಸರಿ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ವಿ. ಎಲ್ರಿಗೂ ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
ಎಷ್ಟೋ ಜನ ಬ್ಯಾಚುಲರ್ಸ್ ಹುಡುಗರು ಒಂದೇ ದಿವಸ ರಜಾ ಅಂತ ಹೇಳಿ ಊರಿಗೆ ಹೋಗ್ದಲೇನೆ ತಂದೆ ತಾಯಿಗಳ ಜೊತೆಗೆ ಸಂತೋಷವಾಗಿರಕ್ ಆಗ್ದಲೇನೆ ನೋವು ಅನುಭವಿಸ್ತಿರ್ತಾರೆ ಇಂಥ ಹಬ್ಬಗಳಿಗೆ ಹಂಗಿದ್ರೆ ನೀವ್ ಯಾರಾದ್ರೂ ಆ ತರ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.